ಭೂಮಿ ಮೇಲೆ ಮಳೆ ಬಿದ್ದ ತಕ್ಷಣನೇ ಅದು ಒಂದಷ್ಟು ನೀರು ಭೂಮಿಯ ಆಳಕ್ಕೂ ಸೇರ್ಬೇಕಾದ್ರೆ ಭೂಮಿಯ ಅನೇಕ ಪದರುಗಳಲ್ಲಿ ಅದು ಸೋಸಿ ಹೋಗ್ತವೆ. ಅಂದ್ರೆ ಅದು ಶುದ್ಧತೆ ಪಡೆದುಕೊಳ್ಬೇಕಂದ್ರೆ ಭೂಮಿಯ ಅನೇಕ ಪದರುಗಳ ಮೂಲಕ ಅದು ಹಾದು ಹೋಗ್ಬೇಕಾಗ್ತದ, ಸೋಸಿ ಹೋಗ್ಬೇಕಾಗ್ತದ. ಸೋಸಿ ತನ್ನನ್ನ ತಾನು ಶುದ್ಧ ಮಾಡ್ಕೊಳ್ತಾ ಸಾಗ್ಬೇಕಾಗ್ತದ. ಮತ್ತ ಅಲ್ಲಿ ತಾಳ್ಮೆ ಪಾಡಬೇಕಾಗ್ತದ. ಮಳೆಯ ಬಿದ್ದಂತ ನೀರಿನಲ್ಲಿ ಸ್ವಲ್ಪ ಭಾಗ ಮಾತ್ರ ಭೂಮಿಯ ಆಳಕ್ಕೆ ತಲುಪ್ತದ. ಅದೇ ರೀತಿ ಬಹಳಷ್ಟು ನೀರೇನಾಗ್ತದ, ರಭಸವಾಗಿ ಹರಿದು ಹೋಗ್ತದ. ಆ ರಭಸವಾಗಿ ಹರಿದು ಹೋಗುವ ನೀರು ತನ್ನೊಡನೆ ಅದೆಷ್ಟೋ ಕೊಳೆ ಕೊಚ್ಚೆಗಳನ್ನ ತಗೊಂಡು ಹೋಗ್ತಿರ್ತದ. ಮತ್ತ ಅದಕ್ಕೆ ತಾಳ್ಮೆ ಅನ್ನೋದಿಲ್ಲ.